ಮಾತಿಗೊಲಿಯ ದಂಪೃತಗೊಂಡು ದುಃಖ ಹಗುರವೆನುತ್ತಿರೆ ಪ್ರೇಮವೇನಲು ಹಾಸ್ಯವೇ ಅಂತ ಬರೆದಿದ್ದಾರೆ. ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ನಾವಿವತ್ತು ಹೋಗ್ತಿರೋದು ಈ ಸಂಡೇ ಒಂದು ಇಂಪಾರ್ಟೆಂಟ್ ಟೀಮ್ನ ಮೀಟ್ ಮಾಡೋದಕ್ಕೆ. ಅಲ್ಲಿಗೆ ಹೋಗಿ ಅವ್ರು ಯಾರು ಅಂತೇಳಿ ತೋರಿಸ್ತೀನಿ. ಇವತ್ತು ನಾವು ಬಂದಿರೋದು ಬೆಂಗಳೂರಿನ ಹೃದಯದಲ್ಲಿರುವ ಪ್ರಕೃತಿ ದೇವಾಲಯ, ಅಂದರೆ ಸೊಗಸಾದ ಕಬ್ಬನ್ ಪಾರ್ಕ್. ಫೈನಲಿ ನಾನು ಆ ಪ್ಲೇಸಿಗೆ ಬಂದಾಯಿತು, ಕಬ್ಬನ್ ಪಾರ್ಕ್. ಇಲ್ಲಿ ಅಪರಿಚಿತ ಓದುಗರು ಎಲ್ಲರೂ ಓದ್ತಾ ಕೂತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಹಾಗೆ ಸೈಲೆಂಟಾಗಿ ಹೋಗಿ ಒಬ್ಬರನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಇಲ್ಲಿ ಜಾಗಿಂಗ್, ವಾಕಿಂಗ್ ಮಾತ್ರ ಅಲ್ಲ, ಇವತ್ತು ಇಲ್ಲಿ ನಡೆಯುತ್ತಿರೋದು ಒಂದು ಸ್ಪೆಷಲ್ ಇವೆಂಟ್. ಅದೇ 35ನೇ ಅಪರಿಚಿತ ಓದುಗರ ಭೇಟಿ ಮೀಟಪ್. ಇದು ಸಾಮಾನ್ಯ ಗ್ಯಾದರಿಂಗ್ ಅಲ್ಲ, ಇದು ರೀಡರ್ಸ್ನ ಆರ್ಮಿ, ಇದು ನಾಲೆಡ್ಜ್ನ ಫೆಸ್ಟಿವಲ್, ಇದು ಮೈಂಡ್ ಪವರ್ನ ಶೋ. ಸ್ನೇಹಿತರೆ, ನೀವು ಗಮನಿಸಿ, ಇಲ್ಲಿ ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಡೇಂಜರಸ್. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರ ಬ್ರೈನ್ ಫುಲ್ ಸ್ಪೀಡ್ನಲ್ಲಿ ಓಡುತ್ತೆ. ಇಲ್ಲಿ ಫೋನ್ ಸ್ಕ್ರೋಲ್ ಮಾಡೋ ಜನ ಇಲ್ಲ, ಪೇಜ್ ಸ್ಕ್ರೋಲ್ ಮಾಡೋ ಲೆಜೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್, ನಾನು ಇಲ್ಲಿ ಬಂದ ಮೇಲೆ ಒಂದು ಥಿಂಗ್ನ ನೋಟಿಸ್ ಮಾಡಿದೆ. ಜಿಮ್ಗೆ ಹೋಗೋರು ಮಸಲ್ಸ್ ಬಿಲ್ಡ್ ಮಾಡ್ತಾರೆ, ಆದರೆ ಇಲ್ಲಿ ಬಂದವರು ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ತಾರೆ. ಟ್ರೈನರ್ ಹೇಳ್ತಾರೆ ಲಿಫ್ಟ್ ವೆಯ್ಟ್ಸ್ ಅಂತ, ಬುಕ್ ಹೇಳುತ್ತೆ ಲಿಫ್ಟ್ ಸ್ಟ್ಯಾಂಡರ್ಡ್ಸ್ ಅಂತ. ಇಲ್ಲಿ ಸ್ಟ್ರೇಂಜರ್ಸ್ ಅಂತ ಕಾನ್ಸೆಪ್ಟ್ ಇಲ್ಲ, ಎಲ್ಲರೂ ಕಥೆಯ ಕ್ಯಾರೆಕ್ಟರ್ಸ್. ಒಬ್ಬ ಇಂಟ್ರೋವರ್ಟ್ ರೀಡರ್, ಒಬ್ಬ ಲೌಡ್ ರಿವ್ಯೂವರ್, ಒಬ್ಬ ಫ್ಯೂಚರ್ ಆಥರ್. ಆದರೆ ಎಲ್ಲರಿಗೂ ಒಂದೇ ಪ್ಯಾಷನ್, ಬುಕ್ಸ್ ಲವ್. ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಸೆಂಡ್ ಮಾಡಬೇಕು, ಆದರೆ ಇಲ್ಲಿ ಸ್ಮೈಲ್ ಮಾಡಿದರೆ ಸಾಕು, ಫ್ರೆಂಡ್ಶಿಪ್ ಆಟೋ ಎಕ್ಸೆಪ್ಟ್ ಆಗುತ್ತೆ. ಪ್ರೀತಿ ಅಂದರೇನು ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಿದ್ದಾರೆ. ಫೆಬ್ರವರಿ ತಿಂಗಳು ಅಂದ ತಕ್ಷಣ ಎಲ್ಲರ ತಲೆಗೂ ಬರೋದು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಅಂತ ಬರುತ್ತೆ. ಬಟ್ ಆದರೆ ಎಲ್ಲ ಏನು ಅನ್ಕೊಬಿಡ್ತಾರೆ, ಪ್ರೇಮಿಗಳು ಅಂತ ಅಂದ ತಕ್ಷಣ ಅದೊಂದು ಕ್ಯಾಟಗರಿ ಅನ್ನೋ ಥರ ನಾವು ನೋಡೋ ದೃಷ್ಟಿಕೋನ ಅದೇ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಈಚೆಗೆ ಬಂದು ಕೂಡ ನಾವು ನೋಡ್ಬೋದು, ಪ್ರೇಮಿಗಳು ಅಂದರೆ ಅವರೇ. ಮಾತಿಗೊಲಿಯ ದಂಪೃತಗೊಂಡು ದುಃಖ ಹಗುರವೆನುತ್ತಿರೆ ಪ್ರೇಮವೇನಲು ಹಾಸ್ಯವೇ ಅಂತ ಬರೆದಿದ್ದಾರೆ. ಸೊ ಅದರ ಪ್ರಕಾರ ಪ್ರೀತಿ ಅಂದರೆ, ಪ್ರೇಮ ಅಂದರೆ ಇದೆ ಅಂತ ನನ್ನ ಪ್ರಕಾರ. ಇದು ಆಕ್ಚುಲಿ ಚೆನ್ನಾಗಿದೆ. ಅವ್ವ ಕ್ರಿಯೇಷನ್ ಅರ್ಪಿಸುವ ನಾಟಕ ಕವಿತೆಯನ್ನು ಕೊಲ್ಲಲಾಗದೆ ಇದೇ ಮಾರ್ಚ್ 7ನೇ ತಾರೀಕು ಶನಿವಾರ ಸಂಜೆ 7 ಗಂಟೆಗೆ ಮೈಸೂರಿನಲ್ಲಿ ಏರ್ಪಡಿಸಲಾಗಿದೆ. ಮೊಬೈಲನ್ನು ಬಿಡಿ, ಪುಸ್ತಕವನ್ನು ಹಿಡಿ, ಹೀಗೆ ಹೇಳ್ತಾ ನಮಗೆ ಯಾವ ಪುಸ್ತಕದ ಮೇಲೆ ಪ್ರೀತಿಯಾಗಿರುತ್ತೋ ಆ ಪುಸ್ತಕದ ಲೇಖಕರಿಗೆ ಆ ಪುಸ್ತಕವನ್ನು ಕುರಿತು ಅದರ ಬಗ್ಗೆ ಒಂದು ಪುಟದಷ್ಟು ಪ್ರೇಮ ಪತ್ರವನ್ನು ಬರೆದು ಕೊಡುವಂತೆ ಒಂದು ಆ್ಯಕ್ಟಿವಿಟಿನ ಕೊಡಲಾಯಿತು. ಈ ಪ್ರೇಮ ಪತ್ರವನ್ನು ಯಾರು ತುಂಬ ಅತ್ಯದ್ಭುತವಾಗಿ ಬರೆದಿರ್ತಾರೋ ಅವರಿಗೆ ಬಹುಮಾನಗಳು ಕೂಡ ಇದ್ದು. ಎಪಿಕ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಸೊ ಹಂಗಾಗಿ ಮಕ್ಕಳಿಗೋಸ್ಕರ ಅಂತಲೇ ರಾಮಾಯಣನೇ ಇಷ್ಟು ಚಿಕ್ಕದಾಗಿ ಬಂದಿದ್ದಾರೆ ಮಕ್ಕಳಿಗೆ ಅಂತ. ಬಟ್ ರಾಮಾಯಣ ಪೂರ್ತಿ ಕವರ್ ಆಗಿದೆ ಇದರಲ್ಲಿ. ಸೊ ನಿಮ್ಮ ಮಕ್ಕಳಿಗೆ ದಯಮಾಡಿ ಓದಿಸಿ. ಕಂಪ್ಲೇಂಟ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಇರೋರೆಲ್ಲ ಯಾರು ಪುಸ್ತಕ ಓದಲ್ಲ ಅಂತ. ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡಲ್ಲಿ ಇರೋರೆಲ್ಲ ಯಾರು ಪುಸ್ತಕ ಓದಲ್ಲ ಅಂತ ಬಿಡು, ವೈಟ್ ಫೀಲ್ಡ್ ಇಲ್ಲಿ ಬಂದವರೆ ಕರ್ಕೊಂಡವರು. ಇನ್ನೂ ಭಾಳಷ್ಟಿದೆ ಕತೆ, ಅದರಲ್ಲಿ ಭಾಳಷ್ಟಿದೆ. ನಾನು ಒಂದು ಲೈನಲ್ಲಿ ಹೇಳೋ ಕತೆ ಅದು 96 ಪೇಜಸ್ ಏನೋ ಇದೆ. ಸೊ ಅಲ್ಲಿಂದ ಇಂಡಿಯಾಗೆ ಬರ್ತಾರೆ, ಇದೇ ಕತೆ. ಇದೇ ರೀತಿ ಓದುಗಳಾಗೇನೆ ಬಂದಿದ್ದು, ಮುಂಚೆಯಿಂದನೂ ನನಗೆ ಬೇಡ ಅಂತ. ಇನ್ನು ಪುಸ್ತಕದ ಬಗ್ಗೆ ಮಾತಾಡೋದಾದರೆ, ನನಗೆ ಮಕ್ಕಳ ಕತೆ ಬರೀಬೇಕು ಅಥವಾ ಪುಸ್ತಕ ಪ್ರಕಟಿಸಬೇಕು ಅನ್ನೋಂಥದ್ದು ಯಾವುದು ತಲೆಯಲ್ಲಿ ಏನು ಹೇಳ್ತಾರೆ ಒಂದೊಂದು ಇಮ್ಯಾಜಿನೇಷನಲ್ಲೂ ಕೂಡ ಇರಲಿಲ್ಲ. ಅದು ಹೀಗೆ ಸುಮ್ಮನೆ ಮಾತಾಡ್ತಾ ಇರಬೇಕಾದ್ರೆ ಬರ್ತಿದ್ದೆ, ನನ್ನಾಗೆ ನಾನು ಓದ್ಕೊಂಡು ಹಾಗೆ ಹೋಗ್ಬಿಟ್ಟಿದ್ದೆ. ತದನಂತರ ಇವರು ಪರಿಚಯ ಆಯಿತು, ಪರಿಚಯದಿಂದ ಸ್ನೇಹ, ಗೆಳೆತನ ಹಾಗೆ ನಡೀತಾ ನಡೀತಾ ಅವರು ಒಂದು ಉತ್ತರಾಯಣ ಸಿಕ್ತು, ಪೌತ್ರಾಯಣ ಸಿಗಲಿಲ್ಲ. ಇಷ್ಟಪಟ್ಟು ಹೋದೆ. ಬಟ್ ಒಂದು ತಲೆನೋವು ಏನು ಅಂದರೆ, ಯಾವ ಪುಸ್ತಕವನ್ನು ಯಾವ ಕಾಲಘಟ್ಟದಲ್ಲಿ ನಾವು ಇಷ್ಟಪಟ್ಟು ಓದಿರ್ತೀವೋ ಅದೇ ಪುಸ್ತಕ ಇನ್ನೊಂದು 10 ವರ್ಷ ಹೋದ್ರೆ ನಮ್ಗೆ. ನನ್ನ ಪ್ರಕಾರ ಪ್ರೀತಿ ಅಂತಂದರೆ ಒಂದು ಗಂಡು ಹೆಣ್ಣಿನ ಮಧ್ಯನೇ ಇರಬೇಕು ಅಂತಲೂ ಏನಿಲ್ಲ, ಅದು ಎಲ್ಲಾದ್ರ ಮಧ್ಯನೂ ಇರ್ಬೋದು. ನನ್ನ ಕೆಲಸನೂ ಪ್ರೀತಿಸ್ಬೋದು. ಇವತ್ತು ಆ ಬುಕ್ಸ್ನ ಬೇಜಾರಾದಾಗೆಲ್ಲ ಪುಟಗಳನ್ನ ಕೆಲವೊಂದು ಸ್ಪೆಸಿಫಿಕ್ ಪೇಜ್ಗಳನ್ನ ತಿರುವಾಗ್ತಿರ್ತೀನಿ ನಾನು. ಯಾಕಂದರೆ ಈಗ ಶಿವಮೊಗ್ಗದ ಯಾರು ಓದಿಲ್ಲ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಪ್ರೀತಿಯಾಗಿ ವರ್ಕಿಂಗ್ ಇರ್ತಾರೆ, ಮನೆ ಫ್ಯಾಮಿಲಿ ಎಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ.
ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ನಿಮ್ಮ ಫೇವ್ರೇಟ್ ಬುಕ್ನ ಕಮೆಂಟ್ ಮಾಡಿ. ಬುಕ್ ಓದು ಅಂತ ನಿಮ್ಮ ಫ್ರೆಂಡ್ಸ್ಗೆ ಮರಿದೇ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಧನ್ಯವಾದಗಳು.